ಹೆಲೋ ಹಾಯ್, ಹೇಗಿದ್ದೀರಿ? ನಾನು ಕನ್ನಡದ ಕಸ್ತೂರಿ. ಇವತ್ತಿನ ಸ್ಪೆಷಲ್ ವಿಡಿಯೋ ಅರ್ಜೆಂಟ್ನಲ್ಲಿ ಮಾಡಬೇಕು ಅಂತ ಬಂದಿರೋದು. ಕಾಂತಾರ 2 ಕಡೆಯಿಂದ ಹೊಂಬಾಳೆ ಫಿಲ್ಮ್ಸಿಂದ ಒಂದು ಕ್ಲಿಪ್, ಒಂದು 2 ನಿಮಿಷದ ಕ್ಲಿಪ್ ಯೂಟ್ಯೂಬಿಗೆ ಅಪ್ಲೋಡ್ ಆಗಿದೆ. ಬಂದು 5 ಗಂಟೆಯಲ್ಲಿ ಸುಮಾರು 1.5-2 ಕೋಟಿ ಜನ ವೀಕ್ಷಣೆ ಕೂಡ ಮಾಡಿದ್ದಾರೆ. ನಾನು ಕೂಡ ನಿಮ್ಮ ಜೊತೆ ಅದನ್ನು ಹಂಚಿಕೊಳ್ಬೇಕು ಅಂತ ಇವತ್ತು ಬಂದಿದ್ದೀನಿ. ನೋಡೋಣ ಹೇಗಿದೆ ಅಂತ ಕ್ಲಿಪ್ಪು. ಈಗಾಗಲೇ ಕಾಂತಾರ 2 ಇದೊಂಥರದ ಡಿಫ್ರೆಂಟ್ ವಿಷಯ. ನಾವು ಕಾಂತಾರ ಅಂದರೆ ಚಾಪ್ಟರ್ 1, ಚಾಪ್ಟರ್ 2 ನೋಡ್ತೀವಿ, ಆದರೆ ಇಲ್ಲಿ ಚಾಪ್ಟರ್ 2 ಆಲ್ರೆಡಿ ಬಂದಾಗಿದೆ. ಇದು ಚಾಪ್ಟರ್ 1. ಇದನ್ನು ನಾವು ಈಗ ಮತ್ತೆ ಟಾಕೀಸ್ಗೆ ಬಂದಾಗ ನೋಡಬೇಕು. ನೀವೆಲ್ಲರೂ ಈ ಚಲನಚಿತ್ರವನ್ನು ಬಂದಾಗ ಟಾಕೀಸ್ಗೆ ಹೋಗಿ ನೋಡಿ ಅಂತ. ಈಗ ಈ ಕ್ಲಿಪ್ಪನ್ನು ನೋಡೋಣ. ನನ್ನದೊಂದು ಕನಸು, ನಮ್ಮ ಮಣ್ಣಿನ ಕಥೆನ ಇಡೀ ಪ್ರಪಂಚಕ್ಕೆ ಹೇಳ್ಬೇಕು. ನಮ್ಮ ಊರು, ನಮ್ಮ ಜನ, ನಮ್ಮ ನಂಬಿಕೆಗಳು. ಲೊಕೇಶನ್ ಅಂದರೆ ಈ ಕ್ಲಿಪ್ಪನ್ನ ನೋಡಿದ್ರೆ ನನಗನ್ಸುತ್ತೆ, ಈ ಚಲನಚಿತ್ರವನ್ನು ರೆಡಿ ಮಾಡಬೇಕಾದ್ರೆ ಯಾವ ರೀತಿ ಕಷ್ಟಪಟ್ಟಿದ್ದಾರೆ ರಿಷಬ್ ಶೆಟ್ಟಿ ಮತ್ತು ಹೊಂಬಾಳೆ ಫಿಲ್ಮ್ಸ್ನವರು ಅನ್ನೋದನ್ನು ತೋರಿಸ್ತಿದ್ದಾರೆ. ಹಾಗೆಯೇ ಮ್ಯೂಸಿಕಲ್ ಬ್ಯಾಕ್ಗ್ರೌಂಡ್ ಯಾವ ಥರ ಇದೆ ಅನ್ನೋದನ್ನು ತೋರಿಸ್ತಿದ್ದಾರೆ. ಜೊತೆಯಲ್ಲಿ ಲೊಕೇಶನ್ಗಳು ಯಾವ ರೀತಿ ಇದೆ. ಹಾಗೆಯೇ ಈ ಚಲನಚಿತ್ರವನ್ನು ಮಾಡಬೇಕಾದ್ರೆ ಬಹಳಷ್ಟು ಅವಘಡಗಳು ನಡೆದವು. ಅದು ಕೂಡ ಮನಸ್ಸಲ್ಲಿ ಹಚ್ಚಿಕೊಂಡು ಅದರ ಬಗ್ಗೆನೂ ಒಂದಿಷ್ಟು ಟಿಪ್ಸ್ಗಳನ್ನು ನೀಡ್ತಾ ರಿಷಬ್ ಶೆಟ್ಟಿಯವರೇ ಇದರಲ್ಲಿ ಮಾತಾಡಿದ್ದಾರೆ. ನೋಡೋಣ ಇನ್ನು ಮುಂದೆ ಹೇಗಿದೆ ಅಂತ. ನಾನಾ ಕನಸಿನ ಬೆನ್ನತ್ತ ಶುರು ಮಾಡಿದಾಗ ಸಾವಿರಾರು ಜನ ನನ್ನ 3 ವರ್ಷಗಳ ಪರಿಶ್ರಮ, 250 ದಿನಗಳ ಚಿತ್ರೀಕರಣ. ಎಷ್ಟೇ ಕಷ್ಟ ಬಂತು, ನಾನು ನಂಬಿದ ದೈವ ನನ್ನ ಕೈ ಬಿಡಲಿಲ್ಲ. ನನ್ನ ಇಡೀ ತಂಡ, ನನ್ನ ನಿರ್ಮಾಪಕರು ನನ್ನ ಬೆನ್ನೆಲುಬಾಗಿದ್ರು. ಪ್ರತಿದಿನ ಸೆಟ್ಟಲ್ಲಿ ಸಾವಿರಾರು ಜನರು ನೋಡ್ತಿದ್ದಾಗ ನನಗೆ ಕಾಡ್ತಿದ್ದ ವಿಷಯ ಒಂದೇ, ಇದು ಕೇವಲ ಸಿನಿಮಾ, ಇದೊಂದು ಶಕ್ತಿ. ಇಲ್ಲಿಗೆ 2ನೇ ಅಕ್ಟೋಬರ್ 2025. ಏನು ಹೇಳೋದು ಹೇಳಿ. ಆ ಕೊನೆಯಲ್ಲಿ ಬರುವಂತಹ 2 ನಿಮಿಷದ ಏನು ಮ್ಯೂಸಿಕ್ ಇದೆ, ಆ ಮ್ಯೂಸಿಕ್ಕು ಏನು ಅನ್ನತ್ತೆ ಅಂದರೆ, ಹಳೆಯ ಕಾಂತಾರ ಚಾಪ್ಟರ್ 2ದಲ್ಲಿ ಬರುವಂತಹ ದೇವರ ನೃತ್ಯದ ಟೈಮಿಗೆ ಬರುವಂತಹ ಕಥೆಯನ್ನು ನೆನಪಿಗೆ ಮಾಡ್ತು ನನಗೆ. ಬಹಳ ವಿಜೃಂಭಣೆಯಿಂದ ಮಾಡಿದ್ದಾರೆ. ಹೊಂಬಾಳೆ ಫಿಲ್ಮ್ಸವರು ಇದಕ್ಕೆ ಸಿಕ್ಕಾಪಟ್ಟೆ ಹಣವನ್ನು ಕೂಡ, ಅಂದರೆ ಫಸ್ಟಿನ ಏನು ಭಾಗ 2 ಬಂದಿತ್ತು ಅದರ ಸಕ್ಸಸ್ಸಿನ ನಂತರ ಇದನ್ನು ಅಷ್ಟು ರಿಚ್ಚಾಗಿ ನಿರ್ಮಾಣವನ್ನು ಕೂಡ ಮಾಡಿದ್ದಾರೆ. ಹೊಂಬಾಳೆ ಫಿಲ್ಮ್ಸ್ ಏನೇ ಮಾಡಿದ್ರು ಅದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದನ್ನು ಮತ್ತೊಂದು ಬಾರಿ ಇದನ್ನು ತೋರಿಸಿದ್ದಾರೆ. ಹಾಗೆಯೇ ರಿಷಬ್ ಶೆಟ್ಟಿಯವರು ಬಹಳ ಕಷ್ಟಪಟ್ಟು ಶೂಟಿಂಗ್ ಮಾಡ್ದಂಗಿದೆ. ಸಾವಿರಾರು ಜನರ ಮಧ್ಯೆ ಶೂಟಿಂಗನ್ನು ಮಾಡೋದು, ಕ್ಯಾಮ್ರಾ ಡ್ರೋನ್ ಮುಖಾಂತರ ಶೂಟಿಂಗ್ ಮಾಡುವಂಥದ್ದು, ಒಳ್ಳೆ ದೊಡ್ಡ ದೊಡ್ಡ ಸೆಟ್ಗಳನ್ನು ಹಾಕಿದ್ದಾರೆ. ಆ ಸೆಟ್ಗಳಿಗೆ ರೆಡಿ ಮಾಡಲಿಕ್ಕೆ ರಾತ್ರಿ ಪೂರ್ತಿ ಕಷ್ಟಪಟ್ಟಂಗೆ ಕಾಣ್ತಾ ಇದೆ ಸೀನ್ನಲ್ಲಿ. 2 ನಿಮಿಷದಲ್ಲಿ ಸುಮಾರು ಅಚ್ಚುಕಟ್ಟಾಗಿ ಚಲನಚಿತ್ರವನ್ನು ಯಾವ ರೀತಿ ಮಾಡಿದ್ದೀವಿ, ಎಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದನ್ನು, ಮತ್ತು ನನ್ನ ಬೆನ್ನೆಲುಬು ಯಾರು, ಹೇಗೆ ಅನ್ನೋದನ್ನು ಕೂಡ ದೈವದ ಜೊತೆಗೆ ಹೊಂಬಾಳೆ ಫಿಲ್ಮ್ಸು ಕೂಡ ನನಗೆ, ಮತ್ತು ನಿರ್ಮಾಪಕರು, ಆದರೆ ಡೈರೆಕ್ಟರು, ಮ್ಯೂಸಿಕ್ ಪ್ರತಿಯೊಬ್ಬರು ನನಗೆ ಸಹಾಯ ಮಾಡಿದ್ದಕ್ಕೆ ಇದಾಯಿತು ಅನ್ನೋದನ್ನು
ಅಷ್ಟು ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ಅವರ ವಾಯ್ಸ್ನಲ್ಲಿ ಈ ಒಂದು ಕ್ಲಿಪ್ ಪೂರ್ತಿಯಾಗಿ ಮೂಡಿ ಬಂದಿದೆ. ಬಹಳ ಖುಷಿಯಾಯಿತು ಈ ಕ್ಲಿಪ್ಪನ್ನು ನನಗೆ ನೋಡಿ. ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ನೀವು ಕಮೆಂಟ್ಸ್ ಮುಖಾಂತರ ಹೇಳಬೇಕು. ನನಗೆ ಈ ಚಲನಚಿತ್ರ 2ನೇ ತಾರೀಕು ಅಕ್ಟೋಬರಿಗೆ ಬರೋದು ವೇಟ್ ಮಾಡ್ತಾಯಿದ್ದೀನಿ. ನೀವು ಕೂಡ ಈ ಚಲನಚಿತ್ರ ಬಂದಾಗ ಟಾಕೀಸಿಗೆ ಹೋಗಿ ನೋಡಿ ಅಂತ ಹೇಳ್ತಾ ಈ ಸಣ್ಣ ವಿಡಿಯೋನ ನಾನು ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದ ಜೊತೆಗೆ ಡಿಫ್ರೆಂಟ್ ವಿಡಿಯೋಗಳು ನನ್ನ ಚಾನಲಲ್ಲಿ ಬರ್ತವೆ. ಇದೇ ಇಂಥದ್ದೇ ಟಾಪಿಕ್ಕು ಅನ್ನೋದಿಲ್ಲ, ಒಳ್ಳೆಯ ಯಾವ ಟಾಪಿಕ್ ಇದ್ದರೂ ನನ್ನ ಚಾನಲಲ್ಲಿ ವಿಡಿಯೋಗಳು ಬರ್ತವೆ. ನೀವು ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ ನನ್ನ ವಿಡಿಯೋಗಳನ್ನು, ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿಯವರೆಗೂ ರಾಘವೇಂದ್ರ ಕೃಷ್ಣ ಶೇಟ್ ಕಡೆಯಿಂದ ಕನ್ನಡ ಕಸ್ತೂರಿ ಬ್ರೋ, ಕೋಟಿ ನಮನ, ಧನ್ಯವಾದಗಳು.